ಹಾಯ್ ನನ್ನ ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ದರೆ ಇವತ್ತು ನನ್ನ ಮುಂದೆ ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿರುವಂಥ ಕೆಲವೊಂದು ತುಂಬ ಕಡಿಮೆ ಬೆಲೆಯ ಸೂಪರ್ ಕೂಲ್ ಗ್ಯಾಜೆಟ್ಗಳಿರುವಂಥದ್ದು. ನೀವು ನಂಬಲ್ಲ, ಈ ಒಂದು ಗ್ಯಾಜೆಟ್ಗಳಲ್ಲಿ ಕೇವಲ ₹120 ಗ್ಯಾಜೆಟ್ ಕೂಡ ಇರುವಂಥದ್ದು. ಸೊ ನಾನಿವತ್ತು ಈ ನಾಲ್ಕನ್ನು ಕೂಡ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಮತ್ತು ನನ್ನ ಒಪಿನಿಯನ್ನ, ನನಗೂ ಗೊತ್ತಿಲ್ಲ ಈ ಒಂದು ಗ್ಯಾಜೆಟ್ ಚೆನ್ನಾಗಿಲ್ವೋ ಅಂತ. ಹಿಂಗೆ ಬ್ರೌಸ್ ಮಾಡ್ತಿರ್ಬೇಕಾದ್ರೆ ನಂಗೆ ಇಷ್ಟ ಆಗಿ ಪರ್ಚೇಸ್ ಮಾಡಿರುವಂಥದ್ದು, ಆಯಿತಾ. ಸೊ ಮೊದಲದಾಗಿ ನನ್ನ ಫೇವ್ರೆಟ್ ಗ್ಯಾಜೆಟಿಂದ ಶುರು ಮಾಡ್ತೀನಿ. ಇದರ ಹೆಸರು ಬಂದ್ಬಿಟ್ಟು ಆಫೀಸ್ ಕಾಂಬೋ ಅಂತ, ಆಯಿತಾ. ಇದು ನಾನು ಅಮೆಝಾನ್ ಬ್ರೌಸ್ ಮಾಡ್ತಿರ್ಬೇಕಾದ್ರೆ 10-in-1 ಗ್ಯಾಜೆಟ್ ಅಂತ ಇತ್ತು. ಸೊ ಇದನ್ನು ಆರ್ಡ್ರ್ ಮಾಡಿದೆ. ಗಮನಿಸ್ತಾ ಇದ್ರೆ ಈ ಒಂದು ಬಾಕ್ಸ್ ನಿಮ್ಗೆ ರೀತಿ ಸಿಗ್ತಿರುವಂಥದ್ದು. ಇದರ ಒಳಗಡೆ ಒಂದು ಯೂಸರ್ ಮ್ಯಾನ್ಯುವಲ್, ಅದನ್ನು ಬಿಟ್ಟರೆ ಈ ಒಂದು ಟೂಲ್ ಇರುವಂಥದ್ದು, ಆಯಿತಾ. ಸೊ ಇದು 10-in-1 ಟೂಲ್ ಅಂತ ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ ಅವರು. ಸೊ ನಾನು ನೋಡ್ದಂಗೆ ಇದರಲ್ಲಿ 10 ಟೂಲ್ಗಳೆಲ್ಲ ಏನಿಲ್ಲ, ಆಯಿತಾ. ಮೋಸ್ಟ್ಲಿ ಒಂದು 8 ಇರ್ಬೋದೇನೋ ಮ್ಯಾಕ್ಸಿಮಮ್ ಅಂತ. ಅಂದರೆ ಮೊದಲದಾಗಿ ಇದರೊಳಗೆ ಒಂದು ಲಿಟ್ರಲಿ ಫುಲ್ ಸೈಜ್ ಸೀಸರ್ ಇರುವಂಥದ್ದು, ಗಮನಿಸ್ತಾ ಇದ್ದೀರಾ. ಕತ್ರಿ ನಾನಿದು ಯೂಸ್ ಮಾಡ್ದಂಗೆ ಕೆಲವೊಂದು ಸಲ ಕರೆಕ್ಟಾಗಿ ಕಟ್ ಮಾಡುತ್ತೆ, ಆ್ಯಂಗಲು ಕರೆಕ್ಟಾಗಿ ಸ್ಟ್ರೈಟಾಗಿ ಇಟ್ಕೊಬೇಕಾಯ್ತಾ. ಕೆಲವೊಂದು ಸಲ ಅದು ಕಟ್ ಮಾಡಲ್ಲ. ಸೊ ತೋರಿಸ್ತೇನೆ ಅದನ್ನು ಕೂಡ. ಸೊ ತುಂಬ ಯೂಸ್ಫುಲ್. ಇದರೊಳಗೆ ಕತ್ರಿ ಕೂಡ ಇರುವಂಥದ್ದು. ಅದಷ್ಟೇ ಅಲ್ಲ, ಇದರೊಳಗಡೆ ನಿಮಗೆ ಒಂದು ಸ್ಟ್ಯಾಪ್ಲರ್ ಕೂಡ ಇದೆ. ಲಿಟ್ರಲಿ ಸ್ಟ್ಯಾಪ್ಲರ್ ಕೂಡ ಇರುವಂಥದ್ದು. ಸೊ ಪಿನ್ ಹಾಕಬೇಕು ಅಂತಂದರೆ ನೀವು ಈ ರೀತಿ ಓಪನ್ ಮಾಡಬೇಕಾಗುತ್ತೆ. ಓಪನ್ ಮಾಡಿ ಇದರೊಳಗಡೆ ಪಿನ್ ಹಾಕ್ಬೋದು. ಮತ್ತು ಪಿನ್ನನ್ನು ಸ್ಟೋರ್ ಮಾಡೋದಕ್ಕೆ ಒಂದು ಕಂಪಾರ್ಟ್ಮೆಂಟನ್ನು ಕೂಡ ಕೊಟ್ಟಿದ್ರಿಲ್ಲ ಆ್ಯಕ್ಚುಲಿ ಅವರು. ಸೊ ಇದನ್ನು ಓಪನ್ ಮಾಡಿದ್ರೆ ನಿಮಗೆ ಇಲ್ಲೊಂದು ಕಂಪಾರ್ಟ್ಮೆಂಟ್ ಸಿಗುತ್ತೆ ಇದು. ಸೊ ಈ ರೀತಿ ಕಂಪಾರ್ಟ್ಮೆಂಟ್, ಇದರೊಳಗೆ ನೀವು ಪಿನ್ಗಳನ್ನ ಕೂಡ ನೀವು ಇಟ್ಕೊಬೋದು. ಪಿನ್ ಆಗಿರ್ಬೋದು, ಅಂದರೆ ಈ ಸ್ಟ್ಯಾಪ್ಲರ್ಗೆ ಹಾಕೋ ಪಿನ್ನು. ಸಣ್ಣ ಜಾಗ, ತುಂಬ ಜಾಸ್ತಿ ಇಲ್ಲ, ಅದಕ್ಕೆ ಇಡೋಷ್ಟು ಜಾಗ ಅಂತೂ ಇದೆ. ಸೊ ಕ್ರೇಜ್ ಅಂತ ಅದಕ್ಕೆ ಇಷ್ಟಪಡ್ತೀನಿ. ಸ್ಟ್ಯಾಪ್ಲರೇ ಇದೆ ಅಂತ ಅಂದರೆ ಒಂದು ರೀತಿ ತುಂಬ ಇಂಪ್ರೆಸಿವ್ ವಿಷಯ ಅನ್ನಿಸ್ತು ನನಗೆ. ಅದಷ್ಟೇ ಅಲ್ಲ, ಇದ್ರ ಒಳಗಡೆ ನಿಮಗೆ ಟೇಪ್ ಕೂಡ ಇರುವಂಥದ್ದು, ಮೆಷರಿಂಗ್ ಟೇಪ್. ಲಿಟ್ರಲಿ 1 ಮೀಟರ್ ಉದ್ದದ ಮೆಷರಿಂಗ್ ಟೇಪ್ ಇರುವಂಥದ್ದು, ಗಮನಿಸ್ತಾ ಇದ್ದೀರಾ. ಸೊ ಅದಷ್ಟೇ ಅಲ್ಲ, ಒಂದು ಬಟನ್ ಇದೆ. ಈ ಬಟನ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಹೊರಗಡೆ ಹೋಗ್ಬಿಡುತ್ತೆ, ರೋಲ್ ಆಗಿಬಿಡುತ್ತೆ. 1 ಮೀಟ್ರು, ಅದತ್ರ 3 ಫೀಟ್ ಅಷ್ಟಿದೆ. ಕ್ರೇಜಿ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇದರಲ್ಲಿ ನಿಮಗೆ ಒಂದು ಚಾಕು ಕೂಡ ಇರುವಂಥದ್ದು, ಆಯಿತಾ. ಗಮನಿಸ್ತಾ ಇದ್ದೀರಾ, ಚಾಕು ಥರ ಇದೆ. ಇದನ್ನು ಅವರು ಕ್ಯಾನ್ ಓಪನರ್ ಅಂತ ಅಂತಾರೆ. ಮತ್ತು ಈ ಕಡೆ ನೀವು ಸ್ಟ್ಯಾಪಲ್ ಮಾಡಿದಂಥ ಪಿನ್ನನ್ನು ಓಪನ್ ಮಾಡೋದಕ್ಕೆ ಈ ಒಂದು ಟೂಲ್ನ ಕೊಟ್ಟಿರುವಂಥದ್ದು. ಸೊ ಹಿಂಗೆ ಸ್ಟ್ಯಾಪಲ್ ಮಾಡಿರ್ತಾರಲ್ಲ ಪಿನ್, ಬೇಕಾದ್ರೆ ಹಿಂಗೆ ತೆಗಿಬೋದು. ಸೊ ಅದೊಂದು ಯೂಸ್ಫುಲ್ ಟೂಲ್. ಅದಷ್ಟೇ ಅಲ್ಲ, ಇದ್ರ ಒಳಗಡೆ ನಿಮಗೆ ಏನಂತಿರೋದಕ್ಕೆ ಶಾರ್ಪ್ನರು, ಪೆನ್ಸಿಲ್ ಶಾರ್ಪ್ನರು. ಸೊ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ಈ ಹೋಲ್ ಒಳಗೆ ಹಾಕಿದರೆ ಪೆನ್ಸಿಲ್ ಶಾರ್ಪ್ನರ್ ಕೂಡ ಇರುವಂಥದ್ದು. ಅದರೊಳಗೆ ಏನು ಡಸ್ಟ್ ಕೂತ್ಕೊಳ್ಳುತ್ತಲ್ವ, ಇದನ್ನು ಓಪನ್ ಮಾಡೋ ಮುಖಾಂತರ ತಕ್ಕೊಬೋದು. ನೋಡ್ಬೋದು, ಆಲ್ರೆಡಿ ಇದರೊಳಗೆ ಸ್ವಲ್ಪ ಡಸ್ಟ್ ಇದೆ. ಸೊ ಕ್ರೇಜಿ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೋಡ್ತಾ ಇದ್ದೀರಾ, ಸಿಸರು, ಚಾಕು, ಸ್ಟ್ಯಾಪ್ಲರು, ಆಮೇಲೆ ಈ ಮೆಂಡರ್ ಅಂತಾರೆ ಇದಕ್ಕೆ, ಶಾರ್ಪ್ನರು. ಅಷ್ಟೇ ಅಲ್ಲ, ಪಂಚಿಂಗ್ ಮೆಷಿನ್ ಕೂಡ ಇರುವಂಥದ್ದು. ಹೌದು, ನೀವೇನಾದರೂ ದಾರಾಗಿರ ಕಟ್ಟೋದಕ್ಕೆ, ಪೇಪರಿಗೆ ಪಂಚ್ ಮಾಡಬೇಕು ಅಂತಂದರೆ ಅದನ್ನು ಕೂಡ ನೀವು ಈ ಒಂದು ಟೂಲಲ್ಲಿ ಯೂಸ್ ಮಾಡ್ಕೊಬೋದು. ನಾವು ಹೈಸ್ಕೂಲ್ ಟೈಮಲ್ಲಿ ಈ ಒಂದು ಪಂಚಿಂಗ್ ಎಲ್ಲ ಯೂಸ್ ಮಾಡ್ತಾಯಿದ್ವು. ಸೊ ಅದು ಕೂಡ ಇದೆ. ಲಿಟ್ರಲಿ ಒಂದು ಆಫೀಸ್ ಕೆಲಸಕ್ಕೆ ಏನೇನು ಬೇಕು ಎಮರ್ಜೆನ್ಸಿಗೆ ಪ್ರತಿಯೊಂದು ಇರುವಂಥದ್ದು, ಆಯಿತಾ. ಸೊ ಕ್ರೇಜಿ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನೂ ಇದ್ರೊಳಗೆ ಏನೇನು ಇದೆಯೋ ಅಂತ ಗೊತ್ತಿಲ್ಲ. ನಾನು ಮಾತ್ರ ಇಷ್ಟನ್ನು ನನಗೆ ಹುಡ್ಕೋಕ್ಕೆ ಸಾಧ್ಯ ಆಯಿತು. ಲಿಟ್ರಲಿ ತುಂಬ ಯೂಸ್ಫುಲ್ ಟೂಲ್ ಅಂತ ಅನ್ನಿಸ್ತು. ಇದರ ಬೆಲೆ ಬಂದ್ಬಿಟ್ಟು ನಾನು ಪರ್ಚೇಸ್ ಮಾಡಬೇಕಾದ್ರೆ ಸುಮಾರು ₹500-600 ಅಂತ ಅನ್ಕೋತೀನಿ, ಆಯಿತಾ. ಸೊ ವರ್ತಿಟ್ಟ ಅಂತ ನೀವು ಕೇಳ್ತಾ ಇದ್ದೀರಾ ಅಂತ ಅಂದರೆ, ಎಲ್ಲದನ್ನೂ ಒಂದೆರಡೆ ಸಿಗೋದ್ರಿಂದ ಒಂಥರ ತುಂಬ ಕೂಲಾಗಿರುತ್ತೆ. ಆ ಒಂದು ವಿಷಯಕ್ಕೆ ಇದನ್ನು ಪರ್ಚೇಸ್ ಮಾಡ್ಬೋದು. ಬೇಕಾದ್ರೆ ಡಿಫ್ರೆಂಟ್ ಪ್ರಾಡಕ್ಟನ್ನು, ಇದರೊಳಗಿರುವಂಥ ಸ್ಟ್ಯಾಪ್ಲರು, ಸೀಸರು, ಪ್ರತಿಯೊಂದನ್ನು ಕೂಡ ಸಪ್ರೇಟಾಗಿ ಪರ್ಚೇಸ್ ಮಾಡಿದ್ರು ಕೂಡ ನಿಮ್ಗೆ ಆಲ್ಮೋಸ್ಟ್ ಇಷ್ಟೇ ಬರುತ್ತೆ ಕಾಸ್ಟು. ಬಟ್ ಒಂದೇನಪ್ಪ ಅಂತಂದರೆ, ಅದೆಲ್ಲ ಕೂಡ ನಿಮಗೆ ಒಂದೇ ಒಂದು ಟೂಲರ್ ಇರೋದ್ರಿಂದ ಒಂದು ರೀತಿ ತುಂಬ ಕೂಲ್ ಅಂತ ಅನಿಸುತ್ತೆ. ಅದಕ್ಕೆ ನಾನು ಆರ್ಡ್ರ್ ಮಾಡಿದೆ. ನನಗೊಂದು ತುಂಬ ಇಂಪ್ರೆಸ್ ಮಾಡ್ತು. ನಿಮಗೆ ನನಗೆ ಗೊತ್ತಿಲ್ಲದೆ ನಾನು ಹೇಳ್ದೇ ಇರೋವಂಥದ್ದು ಇನ್ನೂ ಏನಾದರೂ ಫೀಚರ್ ಇದ್ದರೆ ದಯವಿಟ್ಟು ತಿಳಿಸ್ಕೊಡಿ. ಮತ್ತು ಈ ಒಂದು ಪೆನ್ಸಿಲ್ ಶಾರ್ಪ್ನರ್ ಇದೆಯಲ್ಲ, ಅದನ್ನು ಒಂದು ರೀತಿ ಪೆನ್ ಸ್ಟ್ಯಾಂಡ್ ರೀತಿ ಯೂಸ್ ಮಾಡ್ಬೋದು ಅಂತ ಅವ್ರು ಕೊಟ್ಟಿದ್ರು. ಅದೇನು ಯೂಸ್ಫುಲ್ ಅಂತ ಅನ್ನಿಸ್ಲಿಲ್ಲ ನನಗೆ. ಇನ್ನು 2ನೇ ಸೂಪರ್ ಕೂಲ್ ಗ್ಯಾಜೆಟ್ ಬಂದ್ಬಿಟ್ಟು, ಗಮನಿಸ್ತಾ ಇದ್ದರೆ ಈ ರೀತಿ ಒಂದು ಬಾಕ್ಸಲ್ಲಿ ಬಂದಿರುವಂಥದ್ದು. ಸೊ ಇದ್ರ ಒಳಗಡೆ ಫೋನ್ನ ಸ್ಟ್ಯಾಂಡ್ ಇರುವಂಥದ್ದು, ನಾರ್ಮಲ್ ಫೋನ್ ಸ್ಟ್ಯಾಂಡ್ ಅಲ್ಲ, ಆಯಿತಾ. ಸೊ ಗಮನಿಸ್ತಾ ಇದ್ದೀರಾ, ಇದರೊಳಗಡೆ ಈ ಒಂದು ಸ್ಟ್ಯಾಂಡ್ ಬಿಟ್ಟು ಬೇರೆ ಏನೂ ಇಲ್ಲ. ನೀವು ಫೋನ್ನ ಚಾರ್ಜ್ ಮಾಡಬೇಕಾದ್ರೆ ಆ ಒಂದು ಪ್ಲಗ್ ಏನಿದೆ ಸ್ವಲ್ಪ ಮೇಲಿರುತ್ತೆ ಅಂತ ಅಂದ್ಕೊಳ್ಳಿ, ಆಯಿತಾ. ನಾವು ಟೇಬಲ್ ಮೇಲೂ ಇಡೋದಕ್ಕಾಗಲ್ಲ, ಟೇಬಲ್ ಇರೋಲ್ಲ ಅಕ್ಕಪಕ್ಕ. ಸೊ ಒಂದು ವಾಲು
ಆ ಒಂದು ವಾಲಲ್ಲೇ ಒಂದು ಪ್ಲಗ್ ಇದೆ ಬಿಟ್ಟರೆ ಬೇರೆ ಏನು ಫೋನ್ ಇಡೋದು ಜಾಗ ಇಲ್ಲ. ಆ ಒಂದು ಸಮಯದಲ್ಲಿ ಇದು ತುಂಬ ಯೂಸ್ಫುಲ್ ಆಗುತ್ತೆ ಆಯಿತಾ. ಇದನ್ನು ಆ ಒಂದು ಪ್ಲಗ್ ಮಾಡಿಬಿಟ್ಟು ಒಂದು ಇದಕ್ಕೆ ಸಾಕೆಟಿಗೆ ಆರಾಮಾಗಿ ನಿಮ್ಮ ಚಾರ್ಜರ್ನ ಇದಕ್ಕೆ ಹಾಕ್ಬಿಟ್ಟು ಫೋನಲ್ಲಿ ಇಟ್ಕೊಬೋದು. ಹೆವಿ ಅಂದರೆ ಹೆವಿ ಯೂಸ್ಫುಲ್ ಗ್ಯಾಜೆಟ್ ಅಂತ ಅನ್ನಿಸ್ತಾ ಇರುವಂಥದ್ದು. ನನಗಂತೂ ಸಖತ್ ಯೂಸ್ಫುಲ್ ಆಗುತ್ತೆ. ಎಷ್ಟೋ ಕಡೆ ಚಾರ್ಜ್ ಹಾಕ್ಬೇಕಾದ್ರೆ ನೋಡಿ ಸ್ಟ್ಯಾಂಡ್ ಇರಲ್ಲ, ಪಕ್ಕ ಟೇಬಲ್ ಇರಲ್ಲ, ಏನೂ ಇರಲ್ಲ, ನೆಲಕ್ಕೆ ನೇತು ಬಿಡಬೇಕಾಗತ್ತೆ. ಆ ಟೈಮಲ್ಲಿ ಪೋರ್ಟ್ಗಳು ಹಾಳಾಗೋ ಸಾಧ್ಯತೆ ಇರುತ್ತೆ. ಸೊ ಆ ಟೈಮಲ್ಲಿ ಇದನ್ನು ಹಾಕಿ ಇಲ್ಲಿ ಫೋನ್ ಇಟ್ಬಿಟ್ರಂತೂ ಹೆವಿ ಅಂದರೆ ಹೆವಿ ಯೂಸ್ಫುಲ್ ಆಗುತ್ತೆ. ಸೊ ನೋಡಿ ಸಖತ್ ಯೂಸ್ಫುಲ್ ಗ್ಯಾಜೆಟ್ಟು. ನನಗನ್ನಿಸ್ತಂಗೆ ಇದರ ಬೆಲೆ ಸುಮಾರು ಒಂದು 200 ರೂಪಾಯಿ ಇರ್ಬೋದು ಆಯಿತಾ, 200 ರೂಪೀಸು. ಲಿಂಕನ್ನು ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಅಫಿಲಿಯೇಟ್ ಲಿಂಕು. ಸೊ ಆ ಒಂದು ಲಿಂಕ್ನ ಮುಖಾಂತರ ನೀವು ಪರ್ಚೇಸ್ ಮಾಡಿದ್ರೆ ನನಗೆ ಅಮೆಝಾನ್ ಕಡೆಯಿಂದ ಒಂದು ಸಣ್ಣ ಕಮಿಷನ್ ಬರುತ್ತೆ, ಅದರಿಂದ ನಿಮಗೇನು ಲಾಸ್ ಇಲ್ಲ. ಸೊ ಹೆವಿ ಅಂದರೆ ಹೆವಿ ಯೂಸ್ಫುಲ್ ಗ್ಯಾಜೆಟ್ ಅಂತ ಅನ್ನಿಸ್ತಾ ಇರುವಂಥದ್ದು ನನಗಿದು. ಇನ್ನು ಇದಾದ ನಂತರ ಪ್ರೈವೇಸಿ ನಮಗೆ ತುಂಬ ಇಂಪಾರ್ಟೆಂಟ್ ಇತ್ತೀಚಿನ ದಿನಗಳಲ್ಲಿ ಆಯಿತಾ. ಸೊ ಅದಕ್ಕೋಸ್ಕರ ಒಂದು ಸಣ್ಣ ಟೂಲ್ ಇರುವಂಥದ್ದು. ಇದರ ಬೆಲೆ ಕೇವಲ 40 ರೂಪಾಯಿ ಆಗುತ್ತೆ ಒಂದಕ್ಕೆ. ಒಟ್ಟಿಗೆ 3 ತೊಗೊಂಡಿದ್ದೀನಿ, ಅದರಿಂದ 120 ರೂಪಾಯಿ ಆಗ್ತಾ ಇರುವಂಥದ್ದು. ಇದರ ಉಪಯೋಗ ಏನಪ್ಪ ಅಂತಂದರೆ ಲ್ಯಾಪ್ಟಾಪ್ನಲ್ಲಿ ಕ್ಯಾಮ್ರಾ ಇರುತ್ತೆ, ನಮಗೆ ಗೊತ್ತಾಗಲ್ಲ ಯಾರು ಆ ಒಂದು ಕ್ಯಾಮ್ರಾ ಮುಖಾಂತರ ನಮ್ಮನ್ನು ಸ್ಪೇ ಮಾಡ್ತಾ ಇದ್ದಾರಾ ಅಂತ. ಸೊ ಇದನ್ನು ಕವರ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ವೆಬ್ ಕ್ಯಾಮ್ ಕವರ್ ಆಯಿತಾ. ಸೊ 40 ರೂಪಾಯಿ ನೀವು ಆಫ್ಲೈನ್ ಸ್ಟೋರ್ ಅಥವಾ ಫುಟ್ಪಾತ್ ಅಲ್ಲಿ ತೊಗೊಂಡ್ರೆ ಇನ್ನೂ ಕಡಿಮೆಗೆ ಸಿಗ್ಬೋದು, ಒಂದು 10 ರೂಪಾಯಿಗೆ ಸಿಗ್ಬೋದೇನೋ. ಇದರಲ್ಲಿ ಏನು ಅಂತ ಹೆವಿ 40 ರೂಪಾಯಿ ಕೊಡುವಂಥದ್ದು ಏನೂ ಇಲ್ಲ, ಒಂದು 10-20 ರೂಪಾಯಿಗೆ ಕೊಟ್ಟರೆ ಸರಿ ಹೋಗ್ತಿತ್ತು. ಆಫ್ಲೈನ್ ಸ್ಟೋರಲ್ಲಿ ನಿಮ್ಗೆ ಅಷ್ಟಕ್ಕೆ ಸಿಗ್ಬೋದು. ಸೊ ಇದು ತುಂಬ ಯೂಸ್ಫುಲ್ ಆಗುತ್ತೆ, ಪ್ರೈವಸಿಗೆ ಹೆವಿ ಅನಿಸುತ್ತೆ. ಸೊ ನಿಮ್ಮ ಫ್ರಂಟ್ ಕ್ಯಾಮ್ರಾ ಏನಾದ್ರು ಬೆಸಲ್ ಹೆವಿ ದೊಡ್ಡದಿದೆ ಅಂತಂದರೆ ಫೋನಲ್ಲೂ ಕೂಡ ಫೋನ್ಗೂ ಬೇಕಾದ್ರೆ ಇದನ್ನು ಹಾಕೊಬೋದು, ಫ್ರಂಟ್ ಅಂದರೆ ಇದು ಕ್ಯಾಮ್ರಾ ಕವರ್ ರೀತಿ. ಸೊ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ನಿಮ್ಮ ಲ್ಯಾಪ್ಟಾಪ್ ಇದೆ ಅಂತಂದರೆ ಅದನ್ನು ಪರ್ಚೇಸ್ ಮಾಡಿ ಇದನ್ನು ಹಾಕೊಳ್ಳಿ. ನಿಮ್ಮ ಫೋನು ನಿಮಗೆ ಆಪ್ಷನಲ್ ಬಿಟ್ಟಿದ್ದು, ನಿಮಗೆ ಫೋನ್ಗೂ ಹಾಕೋತಿರಂಗೆ ಅಂತ. ಬಟ್ ಪಂಚೋಲ್ ಕ್ಯಾಮ್ರಾ ಅಂದರೆ ಎಲ್ಲ ಇರುವಂಥ ಫೋನ್ಗಳಲ್ಲಿ ಹಾಕಿದ್ರೆ ಇದೊಂದು ರೀತಿ ತುಂಬ ಆಡಾಗಿ ಕಾಣುತ್ತೆ. ಸೊ ಲ್ಯಾಪ್ಟಾಪ್ಗೆ ಹಾಕೊಳ್ಳಿ ಸಾಕು, ಸೊ ಪ್ರೈವೇಸಿಗೋಸ್ಕರ. ಇನ್ನು ಕೊನೆಯ ಗ್ಯಾಜೆಟ್ ಬಂದ್ಬಿಟ್ಟು ಐಗೇರ್ ಕಂಪ್ನಿಯದ್ದು ಕಾಮೋ ಪ್ಲೇಯಿಂಗ್ ದ ಮೂಡ್ ಅಂತ. ಇದೊಂದು ಬ್ಲೂಟೂತ್ ಸ್ಪೀಕರ್. ಇದು ಕೂಡ ಒಂದು ರೀತಿ ಮಲ್ಟಿಪರ್ಪಸ್ ಬ್ಲೂಟೂತ್ ಸ್ಪೀಕರ್ ಅಂತ ಅನ್ಬೋದು. ಗಮನಿಸ್ತಾ ಇದ್ದರೆ ಇದರ ಬಾಕ್ಸಿನ ಈ ರೀತಿ ನೋಡಿಸ್ತಾ ಇರುವಂಥದ್ದು. ಇದರ ಬೆಲೆ ಆ್ಯಕ್ಚುಲಿ 1,000 ರೂಪಾಯಿ ಇರುವಂಥದ್ದು ಆಯಿತಾ. ಇದರಲ್ಲಿ ಲಿಟ್ರಲಿ ಹೆವಿ ಅಂದರೆ ಹೆವಿ ಲೋಡೆಡ್ ಫೀಚರ್ಸ್ಗಳೆಲ್ಲ ಇರುವಂಥದ್ದು ಆಯಿತಾ. ಸೊ ಮೊದಲು ಇದನ್ನು ಅನ್ಬಾಕ್ಸ್ ಮಾಡೋಣ. ಸೊ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದರೊಳಗಡೆ ನಿಮಗೆ ಒಂದು ಯೂಸರ್ ಮ್ಯಾನ್ಯುವಲ್ಲು, ಕ್ವಿಕ್ ಸ್ಟಾರ್ಟ್ ಮತ್ತು ವಾರಂಟಿ ಕಾರ್ಡ್ ಜೊತೆಗೆ ಒಂದು ಚಾರ್ಜಿಂಗ್ ಕೇಬಲ್ ಇದೆ, ಮೈಕ್ರೋ USB ಚಾರ್ಜಿಂಗ್ ಕೇಬಲ್. ಅದು ಬಿಟ್ಟರೆ ಬೇರೆ ಸಹ ನಿಮಗೆ ಸಿಗ್ತಾರೆ. ನೀವು ಡೈರೆಕ್ಟಾಗಿ ಈ ಒಂದು ಸ್ಪೀಕರ್ ಈ ರೀತಿ ನೋಡೋ ಸಿಗ್ತಿರುವಂಥದ್ದು. ಆಗಲೇ ನನಗೆ ಇದು ಮಲ್ಟಿಪರ್ಪಸ್ ರೀತಿಯಲ್ಲೂ ಕೂಡ ನೀವು ಯೂಸ್ ಮಾಡ್ಕೊಬೋದು. ಬೇಸಿಕ್ಕಾಗಿ ಬ್ಲೂಟೂತ್ ಸ್ಪೀಕರ್ ರೀತಿಯಲ್ಲೂ ಕೆಲಸವನ್ನು ಮಾಡುತ್ತೆ. 5 ವ್ಯಾಟ್ನ ಸ್ಪೀಕರ್, ಫೋನಿಗೆ ಕನೆಕ್ಟ್ ಮಾಡ್ಕೊಂಡು ಆರಾಮಾಗಿ ಪ್ಲೇ ಮಾಡ್ಬೋದು. ಮತ್ತು ಇದರಲ್ಲಿ RGB ಲೈಟ್ಸ್ ಕೂಡ ಇರುವಂಥದ್ದು. ಸೊ ಒಂದು ರೀತಿ ಶೋ ಪೀಸ್ ರೀತಿ ಬ್ಯಾಕ್ಗ್ರೌಂಡ್ಗೂ ಕೂಡ ಇಡ್ಬೋದು, ಚೆನ್ನಾಗಿ ಕಾಣುತ್ತೆ. ಮತ್ತು ಇದರಲ್ಲಿ ನಿಮಗೆ ಒಂದು ಟಾರ್ಚ್ ಕೂಡ ಇರುವಂಥದ್ದು, ಹೆವಿ ಪವರ್ಫುಲ್ ಆಗಿರುವಂಥ ಟಾರ್ಚು. ಇಷ್ಟೊಂದು ಪವರ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿರಲ್ಲ. ಸುಮಾರು ಒಂದು 50 ಮೀಟ್ರ್ ದೂರಕ್ಕೆ ಬಿಟ್ಟರು ಕೂಡ ತುಂಬ ಚೆನ್ನಾಗಿ ಬೆಳಕು ಕಾಣುತ್ತೆ. ಸೊ ಹೆವಿ ಚೆನ್ನಾಗಿದೆ, ಪ್ರೊಜೆಕ್ಷನ್ ಮಾತ್ರ ತುಂಬ ಪವರ್ಫುಲ್ ಅನ್ನಿಸ್ತು ನನಗೆ. ಇದರಲ್ಲಿ ಮೋಡ್ಸ್ಗಳು ಇದೆ, ಸ್ವಲ್ಪ ಲೈಟ್ ಮೋಡು, ಆಮೇಲೆ ಒಂದು ರೀತಿ ಸೈರನ್ ರೀತಿ ಆನ್ ಆಫ್ ಆಗೋದು. ಟೋಟಲ್ 3 ಇದೆ, ಹೆವಿ ಪವರ್ಫುಲ್ಲು, ಸ್ವಲ್ಪ ಲೈಟು, ಆಮೇಲೆ ಬ್ಲಿಂಕು, ಆಫು. ಸೊ ಇಷ್ಟಿರುವಂಥದ್ದು. ನಿಮಗೆ ಅದನ್ನು ಆನ್ ಆಫ್ ಮಾಡೋದಕ್ಕೆ ಇಲ್ಲಿ ಬಟನ್ಸ್ ಕೂಡ ಇರುವಂಥದ್ದು. ಜೊತೆಗೆ ಇದರಲ್ಲಿ FM ರೇಡಿಯೋ ಕೂಡ ಇದೆ ಆಯಿತಾ. ಸೊ ಅದಕ್ಕೂ ಕೂಡ ನಿಮಗಿಲ್ಲಿ ಬಟನ್ನ ಕೊಟ್ಟಿದ್ದಾರೆ ಮೋಡನ್ನು ಸ್ವಿಚ್ ಮಾಡ್ಕೊಳ್ಳೋದಕ್ಕೆ. ಮತ್ತು ವಾಲ್ಯೂಮ್ ಅಪ್ಪು ಡೌನು, ನೀವು ಪೆನ್ ಡ್ರೈವ್ ಅದು ಹಾಕಿದ್ದೀರಾ ಅಂತ ಅಂದರೆ SD ಕಾರ್ಡ್ ಕೂಡ ಹಾಕ್ಬೋದು, ಪೆನ್ ಡ್ರೈವ್ ಹಾಕ್ಬೋದು. ಅದ್ರ ಮುಖಾಂತರ ಕೂಡ ನೀವು ಸಾಂಗನ್ನು ಪ್ಲೇ ಮಾಡ್ಬೋದು. ನೆಕ್ಸ್ಟ್ ಸಾಂಗಿಗೆ ಓಡಿಸೋದಕ್ಕೆ ಅಥವಾ ಬ್ಲೂಟೂತಲ್ಲೂ ಕೂಡ ನೆಕ್ಸ್ಟ್ ಸಾಂಗ್ ಓಡಿಸೋದಕ್ಕೆ ಅದನ್ನು ಕೂಡ ಬಟನ್ ಕೊಟ್ಟಿದ್ದಾರೆ. ಮತ್ತು ಪ್ಲೇ ಪಾಸ್ ಬಟನ್, ಸೊ ಅದೆಲ್ಲ ಇರುವಂಥದ್ದು. ಬಟನ್ನ ಕ್ವಾಲಿಟಿ ಒಂದು ಲೆವೆಲ್ಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಮತ್ತು ಈ ಒಂದು ಬ್ಲೂಟೂತ್ ಸ್ಪೀಕರ್ಗೆ ನೀವು ಮೈಕನ್ನು ಕೂಡ ಹಾಕ್ಬೋದು. ಮೈಕನ್ನು ಹಾಕಿ ಕನೆಕ್ಟ್ ಮಾಡಿಕೊಂಡು ಒಂದು ರೀತಿ ಮೈಕ್ ಸೆಟ್ ರೀತಿಯಲ್ಲೂ ಕೂಡ ಅದನ್ನು ಯೂಸ್ ಮಾಡ್ಕೊಬೋದು. ವಾಲ್ಯೂಮ್ ಹೆವಿ ಜೋರಾಗಿ ಕೇಳೋದ, ಮೈಕ್ ಹಾಕೊಂಡು ಮಾತಾಡಿದ್ರೆ ಒಂದು ಲೆವೆಲ್ಗೆ ಸಣ್ಣದಾಗಿ ಒಂದು ಸಣ್ಣ ರೂಮಿಗೆ ಕೆಲಸವನ್ನು ಮಾಡುತ್ತೆ. ಹೆವಿ ಇಂಪ್ರೆಸಿವ್ ಅನ್ನಿಸ್ತು ನನಗೆ. ಸೊ ಮಲ್ಟಿಪರ್ಪಸ್ ಒಂದು ರೀತಿ ತುಂಬ ರೀತಿಯಲ್ಲಿ ಇದನ್ನು ಯೂಸ್ ಮಾಡ್ಕೊಬೋದು. ಬ್ಲೂಟೂತ್ ಸ್ಪೀಕರ್, ಪೆನ್ ಡ್ರೈವ್ ಆಗ್ತಿರೋ, SD ಕಾರ್ಡ್ ಆಗ್ತಿರೋ, ಮೈಕ್ ರೀತಿ ಯೂಸ್ ಮಾಡ್ತಿರೋ, FM ರೇಡಿಯೋ ಕೂಡ ಇರುವಂಥದ್ದು. ಸೊ ಬೆಂಕಿ. FM ರೇಡಿಯೋ ಹಾಕೋದಕ್ಕಂತ ಯಾವುದೇ ಆ್ಯಂಟೆನ ಅವಶ್ಯಕತೆ ಇಲ್ಲ. ಆನ್ ಮಾಡಿದ್ರೆ ಪಟನ ಪ್ಲೇ ಆಗಿಬಿಡುತ್ತೆ, ಯಾವುದೇ ಆ್ಯಂಟೆನ ಯೂಸ್ ಮಾಡ್ಕೋತಿಲ್ಲ ಅದು. ಸೊ ಸೂಪರ್ ಅಂತೀನಿ. ಮೋಸ್ಟ್ಲಿ ಏನೋ ಒಂದನ್ನು ಆ್ಯಂಟನ ರೀತಿ ಮಾಡೋರು ಒಳಗಡೆ ಬೋರ್ಡ್ ಒಳಗಡೆ ಒಂದು ರೀತಿ ಸಣ್ಣ ಆ್ಯಂಟನ ಕೊಟ್ಟಿದ್ದಾರೆ ಅಂತ ಅನ್ಕೋತೀನಿ. ಕೆಲವೊಂದರಲ್ಲಿ ನಿಮಗೆ ಈ ಒಂದು ಮೈಕ್ರೋ USB ಅಥವಾ 3.5 ಹೆಡ್ಫೋನ್ ಜಾಕ್ ಹಾಕಿದಾಗಲೇ ಒಂದು FM ಪ್ಲೇ ಆಗುತ್ತೆ. ಬಟ್ ಇದರಲ್ಲಿ ಆ ರೀತಿ ಅವಶ್ಯಕತೆ ಇಲ್ಲ, ಜಸ್ಟ್ ಆನ್ ಮಾಡಿದ್ರೆ ಪಟ್ಟದ ಬಂದ್ಬಿಡುತ್ತೆ. ಸೊ ಹೆವಿ ಇಂಪ್ರೆಸ್ ಮಾಡ್ತು ನನಗೆ. ಸೊ ಆಗಲೇ ನಂಗೆ ಇದರ ಬೆಲೆ ಸುಮಾರು ಒಂದು 1,000 ರೂಪಾಯಿ ಇದೆ. ಆಫರ್ ಟೈಮಲ್ಲಿ ಸ್ವಲ್ಪ ಕಡಿಮೆ ಆಗ್ಬೋದು. ಸೊ ಇದಿಷ್ಟು ಇವತ್ತಿನ ಅಮೆಝಾನ್ ಗ್ಯಾಜೆಟ್ಗಳು. ನನಗಂತೂ ಹೆವಿ ಇಂಪ್ರೆಸ್ ಮಾಡಿದ್ದು ಈ ಒಂದು ಆಫೀಸ್ ಟೂಲು, ಆಫೀಸ್ ಕಾಂಬೋ ಟೂಲು. ಸೊ ಅದಾದ ನಂತರ ಈ ಒಂದು ಫೋನ್ ಸ್ಟ್ಯಾಂಡ್ ಹೆವಿ ಯೂಸ್ಫುಲ್ ಆಗ್ಬೋದು ನಂಗೆ ಅನ್ನಿಸ್ದಂಗೆ. ಮತ್ತು ಈ ಒಂದು ಪ್ರೈವಸಿಗೋಸ್ಕರ
ಈ ಒಂದು ಸ್ಟಿಕ್ಕರ್ನ ಕೂಡ ನೀವು ಪರ್ಚೇಸ್ ಮಾಡಿ ಹಾಕೊಬೋದು. ಸೊ ನಂತರ ಈ ಒಂದು ಸ್ಪೀಕರ್ ಇದು ಕೂಡ ಒಂದು ಲೆವೆಲ್ಗೆ ಇಂಪ್ರೆಸಿವ್ ಆಗಿದೆ. ಸೊ ಇದಿಷ್ಟು ಇವತ್ತಿನ ಅಮೆಝಾನ್ ಗ್ಯಾಜೆಟ್. ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಕೆಳಗಡೆ ಕಾಮೆಂಟ್ ತಿಳಿಸಬಹುದು. ಇಷ್ಟ ಆಗಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಎಡಿಷನ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿದ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ.